Good morning, everybody, and welcome to my class trio. Today we learn 6th standard poem Kindness to Animals. Before we start the poem, we have to listen a story. I narrate a story. Listen to me carefully. This is a story around Sweetie. Papa is so nice that he gifted me a friend rabbit. The rabbit is white like cotton and her eyes are beautiful like pomegranate seeds but a little bigger. We call her Sweetie. Sweetie loves to eat carrots and raw vegetables. So my friend Sweetie and I eat together and play in the garden. Uncle Roshan came from Mangalore. He liked my friend Sweetie. Uncle Roshan, who is my father's friend, said, I have not eaten rabbit meat for a long time. Can I take it while I go back tomorrow? Then I ran to see where Sweetie was. She was playing on the lawn. The story is narrated by a little girl. ಈ ಒಂದು ಚಿಕ್ಕದಾದಂತಹ ಕಥೆ ಏನಪ್ಪ ಅಂದರೆ ಒಂದು ಪುಟ್ಟ ಹುಡುಗಿ ಇದ್ದಾಳೆ. ಅವಳಿಗೆ ಅವರ ಅಪ್ಪ ಒಂದು ರ್ಯಾಬಿಟ್ ಒಂದು ಮೊಲವನ್ನು ಗಿಫ್ಟ್ ಮಾಡ್ತಾರೆ, ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಅದು ಹೇಗಿದೆ? ಅದು ತುಂಬ ಸುಂದರವಾಗಿದೆ. ಹತ್ತಿಯ ರೀತಿಯಲ್ಲಿ ವೈಟ್ ಕಲರ್ ಬಿಳಿ ಬಣ್ಣದ ಒಂದು ರ್ಯಾಬಿಟ್. ಅದರ ಕಣ್ಣುಗಳು ಹೇಗಿವೆ ಅಂದರೆ ದಾಳಿಂಬೆ ಹಣ್ಣಿನ ಬೀಜಗಳಿರುತ್ತಲ್ಲ ಆ ರೀತಿ ಪುಟ್ಟದಾಗಿವೆ, ತುಂಬ ಸುಂದರವಾಗಿವೆ. ಆದರೆ ಸ್ವಲ್ಪ ದೊಡ್ಡದಾಗಿದೆಯಂತೆ ಕಣ್ಣುಗಳು, ಬಟ್ ಲಿಟಲ್ ಬಿಗ್ಗರ್. ನಾವೆಲ್ಲ ಅವಳನ್ನ ಸ್ವೀಟಿ ಅಂತ ಹೇಳಿ ಕರಿತೇವೆ. ಸ್ವೀಟಿಗೆ ಕ್ಯಾರೆಟ್ಸ್ ಮತ್ತು ಹಸಿಯಾದ ತರಕಾರಿಗಳನ್ನು ತಿನ್ನೋದು ಅಂದರೆ ಬಹಳ ಇಷ್ಟ. ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಸ್ವೀಟಿ ಇಬ್ಬರು ಕೂಡ ಜೊತೆಯಲ್ಲಿ ಆಡ್ತೀವಿ. ನಮ್ಮ ಮನೆಯ ಹಿಂದೆ ಇರುವಂತಹ ಗಾರ್ಡನ್ನಲ್ಲಿ ಜೊತೆಯಲ್ಲಿ ಆಡ್ತೀವಿ. ಒಂದು ದಿನ ಅಂಕಲ್ ರೋಷನ್ ಮಂಗಳೂರಿನಿಂದ ಬರ್ತಾರಂತೆ. ಅವರು ಕೂಡ ಈ ಪುಟ್ಟ ಹುಡುಗಿಯ ಫ್ರೆಂಡ್ ಆದಂತಹ ಸ್ವೀಟಿಯನ್ನು ತುಂಬ ಇಷ್ಟಪಡ್ತಾರೆ. ಅಂಕಲ್ ರೋಷನ್ ಯಾರು? ಅಂಕಲ್ ರೋಷನ್ ಅವರ ತಂದೆಯ ಸ್ನೇಹಿತರು. ಅವರೇನು ಹೇಳ್ತಾರಪ್ಪ ಅಂದರೆ, ನಾನು ಒಂದು ಮೊಲದ ಮಾಂಸವನ್ನು ತಿಂದು ತುಂಬ ದಿನ ಆಯಿತು, ನನಗೆ ಹೋಗುವಾಗ ಈ ರ್ಯಾಬಿಟನ್ನು ಈ ಮೊಲವನ್ನು ಕೊಡ್ತೀರಾ? ನಾನು ಅದನ್ನು ತಗೊಂಡು ಹೋಗ್ಬೋದಾ ನನ್ನ ಜೊತೆಯಲ್ಲಿ ಅಂತ ಹೇಳಿ ಪ್ರಶ್ನೆ ಹಾಕ್ತಾರೆ. ಆಗ ತಕ್ಷಣ ಆ ಪುಟ್ಟ ಹುಡುಗಿ ಸ್ವೀಟಿ ಎಲ್ಲಿದೆ ಅಂತ ಹೇಳಿ ಹುಡುಕೋದಿಕ್ಕೆ ಹೋಗ್ತಾಳೆ. ಆಗ ಸ್ವೀಟಿ ಲಾನ್ನಲ್ಲಿ ಆಟ ಆಡ್ತಿರುತ್ತೆ. ಸ್ಟೋರಿ ಮುಂದುವರ್ಸೋಣ. I immediately carried her on her to my friend's house. I asked my friend to keep Sweetie for a day and said I would collect her the next day. ತಕ್ಷಣ ಆ ಪುಟ್ಟ ಹುಡುಗಿ ಏನು ಮಾಡ್ತಾಳಪ್ಪ ಅಂದರೆ ಆ ಮೊಲವನ್ನು ಅವಳ ಫ್ರೆಂಡ್ನ, ಅವಳ ಸ್ನೇಹಿತೆಯ ಮನೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತು ಆ ಸ್ನೇಹಿತೆಗೆ ಕೇಳ್ಕೊಳ್ತಾಳೆ, ಒಂದು ದಿನ ನಿನ್ನ ಮನೆಯಲ್ಲಿ ಈ ಸ್ವೀಟಿನ ಇಟ್ಕೋ, ಮಾರನೇ ದಿನ ಬಂದು ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿ. Early morning after breakfast, Uncle Roshan asked for Sweetie. Papa and Amma kept quiet. Uncle Roshan looked around. ಸುತ್ತಲೂ ನೋಡ್ತಾರೆ, ಎಲ್ಲೂ ಸ್ವೀಟಿ ಕಾಣ್ತಾ ಇಲ್ಲ. ಆಗ ಅಂಕಲ್ ರೋಷನ್ ಕೇಳ್ತಾರೆ, ಎಲ್ಲಿ ಸ್ವೀಟಿ ಅಂತ ಹೇಳಿ. ಆದರೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಅಮ್ಮ ಮತ್ತು ಅಪ್ಪ ಇಬ್ರು ಸುಮ್ಮನೆ ಇದ್ದಾರೆ.
Now, here could he find her? And then he left for ಮಂಗಳೂರು. ಆನಂತರ ಅವರವ್ರನ್ನ ಹುಡುಕ್ಲಿಕ್ಕೆ ಆಗದೆ ಇದ್ದಾಗ ಅಂಕಲ್ ರೋಷನ್ ಏನು ಮಾಡ್ತಾರೆ, ವಾಪಸ್ ಮಂಗಳೂರಿಗೆ ಹೋಗ್ಬಿಡ್ತಾರೆ. ಮೈ ಸ್ವೀಟಿ ಈಸ್ ಸೇಫ್ ಫಾರ್ ಎವರ್. ಈ ರೀತಿಯಾಗಿ ಸ್ವೀಟಿ ಉಳ್ಕೊಂಡ್ಬಿಟ್ಲು. ಓಕೆ ಚಿಲ್ಡ್ರನ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ? Now, to relate it to this story, we have to do some preparatory activity in the poem Kindness to Animal. Okay? Listen to the story narrated by your teacher and respond to the following questions. ಈಗ ನಾನು ನಿಮಗೆ ಒಂದು ಸ್ಟೋರಿ ಹೇಳಿದ್ದೀನಲ್ವಾ, ಆ ಸ್ಟೋರಿಗೆ ರಿಲೇಟೆಡ್ ಆಗಿ ಕೆಲವೊಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಕ್ವಶನ್ಸನ್ನು ನಾವೀಗ ನೋಡ್ತಾ ಹೋಗೋಣ. ಓಕೆ, ನಮ್ಮ ವಿಡಿಯೋವನ್ನು ಮೊದಲನೇ ಸಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೂ ಇಸ್ ಸ್ವೀಟಿ? ಈಗ ಸ್ಟೋರಿ ಕೇಳಿದ್ರಿ ಅಲ್ವಾ, ಯಾರು ಸ್ವೀಟಿ? The answer is Sweetie is a pet rabbit. List the words that describe Sweetie. ಇಲ್ಲಿ ಸ್ವೀಟಿಯನ್ನು ಡಿಸ್ಕ್ರೈಬ್ ಮಾಡುವಂತಹ ವರ್ಡ್ಸ್ಗಳು ಯಾವುವು ಆ ಸ್ಟೋರಿನಲ್ಲಿ? The answer is Sweetie has white like cotton, eyes beautiful like pomegranate seeds, beautiful long ears. Okay children, we continue to next question. What does Sweetie love to eat? The answer is Sweetie loves to eat carrots and raw vegetables. Fill in the blank. Sweetie plays with the girl in. ಎಲ್ಲಿ ಆಟ ಆಡ್ತಿದ್ರು ಇಬ್ರು? The garden behind the house. The answer is the garden behind the house. Next question. Say true or false. Uncle Roshan wants to play with Sweetie. True or false? Is Uncle Roshan wants to play with Sweetie? No. False. Second one. Sweetie was safe in the girl's friend's house. True. Sweetie ತನ್ನ ಫ್ರೆಂಡ್ನ ಮನೆಯಲ್ಲಿ ಸೇಫ್ ಆಗಿದ್ಲು. The next questions. Listen again and answer the following questions. Here are some questions given. You have to answer related to the story. Who do you think is telling the story? A little girl. A little girl telling this story. Why did the narrator leave Sweetie in the friend's house? Answer is her Uncle Roshan wanted to take the rabbit to Mangaluru and eat its meat. ಅದನ್ನು ತಿನ್ನಬೇಕು ಅಂತ ಹೇಳಿ ಅಂಕಲ್ ರೋಷನ್ ಬಯಸಿದ್ರಲ್ವಾ, ಅದಕ್ಕೆ ಅವಳು ತನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿ ಸ್ವೀಟಿನ ಬಿಟ್ಟು ಬರ್ತಾಳೆ. ಥರ್ಡ್ ಕ್ವಶನ್. ವಾಟ್ ವುಡ್ ಯು ಡೂ ಇಫ್ ಯು ಆರ್ ಇನ್ ಎ ಸಿಮಿಲರ್ ಸಿಚುಯೇಷನ್? ನೀವು ಇದೇ ರೀತಿ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ರೆ ಏನು ಮಾಡ್ತೀರಾ? ದ ಆನ್ಸರ್ ಈಸ್ I would have never let it to be killed. Similarly to the girl in the story. Fourth question. What would Sweetie tell Uncle Roshan if she could speak? Complete the sentences. Sweetie rabbit ಏನಾದರೂ ಮಾತನಾಡ್ತಿದ್ರೆ ಅದು ಅಂಕಲ್ ರೋಷನ್ಗೆ ಏನಂತ ಹೇಳ್ತಾ ಇತ್ತು ನೋಡಿ. Sweetie. Uncle Roshan, please don't kill me. I too have life like you. I would also like to live and play. Have mercy on me.
please let me leave. Okay children, we have done the preparatory activity now. We continue the poem now. Your teacher will read the poem Kindness to Animal aloud. Close your eyes and listen to the poem. Little children never give pain to things that feel and live. Let the gentle robin come for the crumbs you save at home. As his meat you throw along, he will repay you with a song. Never hurt the timid hare, peeping from her green grass lair. Little children never give pain to things that feel and live. Let the gentle robin come for the crumbs you save at home. For the crumbs you save at home. Let her come and sport and play on the lawn at the close of day. The little lark goes soaring high to the bright windows of the sky. Little children never give pain to things that feel and live. Let the gentle robin come for the crumbs you save at home. For the crumbs you save at home. Singing as if it were always spring, and fluttering on an untied wing. Oh, let him sing his happy song, nor do these gentle creatures wrong. Little children never give pain to things that feel and live. Let the gentle robin come for the crumbs you save at home. For the crumbs you save at home. Here some pictures are given, the birds and animals. See the picture of rabbit. You have to say this is a sweetie rabbit, okay, and a bird. Okay, in this poem, the poet is requesting little children to never give pain to all things that feel and live. They has to protect to all animals and birds. Here, we have to protect the birds and animals. They also have the right to live in this beautiful earth. ಪ್ರಸ್ತುತ ಒಂದು ಪದ್ಯದಲ್ಲಿ ಕವಿ ಮಕ್ಕಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರದು, ಅವುಗಳಿಗೆ ಯಾವುದೇ ರೀತಿಯ ನೋವನ್ನುಂಟು ಮಾಡಬಾರದು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಅವುಗಳಿಗೂ ಬದುಕುವ ಹಕ್ಕಿದೆ, ಆದ್ದರಿಂದ ನಾವು ಪ್ರತಿಯೊಂದು ಜೀವಿಯನ್ನು ರಕ್ಷಿಸಬೇಕು. ಲೆಟ್ಸ್ ಸ್ಟಾರ್ಟ್ ದ ಪೋಯಮ್ ನೌ. ಈಗ ನಾವು ಪದ್ಯಕ್ಕೆ ಬರೋಣ. ಲಿಟಲ್ ಚಿಲ್ಡ್ರನ್ ನೆವರ್ ಗಿವ್ pain to things that feel and live. Let the gentle robin come for the crumbs you save at home. ಓ ಪುಟ್ಟ ಮಕ್ಕಳೇ, ಯಾರೂ ಕೂಡ ಪ್ರಾಣಿಗಳಿಗೆ ಹಿಂಸೆಯನ್ನ ಕೊಡಬಾರದು, ಅವುಗಳಿಗೂ ಕೂಡ ಬದುಕುವಂತಹ ಹಕ್ಕಿದೆ. ನಿಮ್ಮಲ್ಲಿ ಏನಾದರೂ ಒಂದು ಸ್ವಲ್ಪ ತಿನ್ನೋದಿಕ್ಕೆ ರೊಟ್ಟಿಯ ಚೂರಿದ್ರೆ ಆ ಒಂದು ಪಕ್ಷಿಗಳಿಗೆ ನೀವು ಅದನ್ನು ಹಾಕಿ ನಿಮ್ಮ ಮನೆಯ ಸುತ್ತ ಇಟ್ಟಾಗ ಆ ರಾಬಿನ್ ಹಕ್ಕಿ ನಮ್ಮ ಮನೆ ಹತ್ರ ಬರುತ್ತೆ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ರಾಬಿನ್ ಹಕ್ಕಿ ಆ ರೊಟ್ಟಿಯ ಚೂರನ್ನು ತಿಂದು ನಮ್ಮನ್ನು ಮನರಂಜಿಸುತ್ತೆ. ಅದರ ಒಂದು ಸಿಹಿಯಾದ ಕಂಠದಿಂದ ಹಾಡಿ
ನಮ್ಮನ್ನು ಮನರಂಜಿಸುತ್ತೆ ಅಂತ ಹೇಳಿ ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ. ದಿಸ್ ಪೊಯಮ್ ಈಸ್ ರಿಟನ್ ಬೈ ಎ ಅನಾನಿಮಸ್ ಪೊಯೆಟ್. ಒಬ್ಬ ಅಪರಿಚಿತ ಕವಿಯಿಂದ ಇದು ಬರೆಯಲ್ಪಟ್ಟಿದೆ. ಈಗ ಸೆಕೆಂಡ್ ಪ್ಯಾರಾವನ್ನು ನೋಡೋಣ. As his meat you throw along, he will repay you with a song. Never heard the timid hare peeping from her green grass lair. ನೀವು ರ್ಯಾಬಿಟ್ ಅಂದರೆ ಮೊಲವನ್ನು ಸಾಕಿದ್ರೆ, ಅದನ್ನು ಪ್ರೀತಿಯಿಂದ ಸಾಕ್ತಾ ಇದ್ರೆ, ಅದನ್ನು ಹುಲ್ಲಿನ ಹಾಸಿಗೆ ಮೇಲೆ ಬಿಟ್ಟು ನೋಡಿ, ಅದು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ ಅಂತ ಹೇಳಿ. ಅವು ಸಂತೋಷದಿಂದ ನೆಗೆದು ಜಿಗಿದು ಆಟ ಆಡೋದನ್ನು ನೋಡೋದೇ ಒಂಥರ ಕುತೂಹಲ ಅಲ್ವಾ. ಮತ್ತು ನಮ್ಮ ಜೊತೆ ಒಳ್ಳೆಯ ಕ್ಷಣಗಳನ್ನು ಅದು ಆಟದಲ್ಲಿ ಕಳೆಯುತ್ತೆ. ನಮಗೂ ಕೂಡ ಅದರಿಂದ ತುಂಬ ಸಂತೋಷ ಆಗುತ್ತೆ. ಈ ರೀತಿ ಒಂದು ಸಂತೋಷವನ್ನು ಕೊಡುವಂಥದ್ದೇ ಈ ಒಂದು ಆನಿಮಲ್ಸ್, ಪ್ರಾಣಿಗಳು. ನೆವರ್ ಹರ್ಟ್ ದ ಟಿಮಿಡ್ ಹೇರ್, ಅದನ್ನು ಎಂದಿಗೂ ಕೂಡ ನೀವು ಹರ್ಟ್ ಮಾಡಬೇಡಿ, ನೋವನ್ನುಂಟು ಮಾಡಬೇಡಿ, ಅದನ್ನು ಹುಲ್ಲಿನ ಹಾಸಿಗೆಯ ಮೇಲೆ ಆಡೋದಿಕ್ಕೆ ಬಿಡಿ ಅಂತ ಹೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ಸೀದಾ ನೆಕ್ಸ್ಟ್ ಪ್ಯಾರಾಗ್ರಾಫ್. ಲೆಟ್ ಹರ್ ಕಮ್ ಅಂಡ್ ಸ್ಪೋರ್ಟ್ ಅಂಡ್ ಪ್ಲೇ ಆನ್ ದ lawn at close of day. The little lark goes soaring high to the bright windows of the sky. Let her come and sport and play. ಅಂದರೆ ಇಲ್ಲಿ ಒಂದು ಲಾರ್ಕ್ ಪಕ್ಷಿಯ ಬಗ್ಗೆ ಕವಿ ಹೇಳ್ತಾ ಇದ್ದಾರೆ. ಆ ಲಾರ್ಕ್ ಪಕ್ಷಿ ಆಕಾಶದಲ್ಲಿ ಹಾರಾಡುತ್ತಿದ್ದಾಗ ಅದನ್ನು ನೋಡೋದೇ ಒಂದು ಸಂತೋಷ. ಹಾಗೆಯೇ ಅದರ ಒಂದು ಹಾಡನ್ನು ಕೇಳುವಂಥದ್ದೇ ಒಂದು ಸುಖಮಯವಾದಂತಹ ಒಂದು ಸನ್ನಿವೇಶ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಅದು ವಸಂತ ಕಾಲವಾಗಿದ್ದರೆ ಆ ಅದ್ಭುತವಾದಂತಹ ಒಂದು ಹಕ್ಕಿಯ ಹಾಡನ್ನು ಕೇಳಬೇಕು. ಅದರ ಇಂಪಾದ ಹಾಡು ಕಿವಿಯನ್ನು ತಲುಪಿದಾಗ ಅದ್ಭುತವಾದಂತಹ ಅನುಭೂತಿ ಆಗುತ್ತೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಸೋರಿಂಗ್ ಹೈ ಅಂದರೆ ಎತ್ತರಕ್ಕೆ ಹಾರ್ತಾ ಇರುತ್ತೆ, ಹಾಗೆಯೇ ಹಾಡ್ತಾನೆ ಇರುತ್ತೆ. ಆ ಲಾರ್ಕ್ ಪಕ್ಷಿ ತನ್ನ ಸುಂದರವಾದ ಹಾರಾಟವನ್ನು ಇಡೀ ಆಕಾಶದಲ್ಲಿ ಮಾಡ್ತಾ ಇರುತ್ತೆ. ಟು ದ ಬ್ರೈಟ್ ವಿಂಡೋಸ್ ಆಫ್ ದ ಸ್ಕೈ, ಇಡೀ ಆಕಾಶವನ್ನೇ ತನ್ನ ಒಂದು ಆವರಣವನ್ನಾಗಿ ಮಾಡಿಕೊಂಡು ಅದೇನು ಮಾಡ್ತಾ ಇರುತ್ತೆ, ಹಾರ್ತಾ ಇರುತ್ತೆ ಅಂತ ಹೇಳಿ ಕವಿ ಲಾರ್ಕ್ ಪಕ್ಷಿಯ ಬಗ್ಗೆ ಈ ಒಂದು ಪ್ಯಾರಾಗ್ರಾಫಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಿ ದ ಲಾಸ್ಟ್ ಪ್ಯಾರಾಗ್ರಾಫ್. Singing as if it were always spring and fluttering on an untired wing. Oh, let him sing his happy song, nor do these gentle creatures wrong. ವಸಂತ ಕಾಲದಲ್ಲಿ ಲಾರ್ಕ್ ಪಕ್ಷಿ ಅತಿ ಸುಂದರವಾಗಿ ಹಾಡನ್ನು ಹಾಡುತ್ತೆ ಅಂತ ಹೇಳಿದೆ ಅಲ್ವಾ. ಸ್ಪ್ರಿಂಗ್ ಸೀಸನ್ ಅಂತ ಹೇಳಿದ ನೋಡಿ ಕವಿ. ಸ್ಪ್ರಿಂಗ್ ಮೀನ್ಸ್ ವಸಂತ ಕಾಲ. ಆ ವಸಂತ ಕಾಲವಿರುವವರೆಗೂ ನಾವು ಅದರ ಒಂದು ಸುಂದರವಾದ ಹಾಡನ್ನು, ಆಹ್ಲಾದಕರವಾದ ಧ್ವನಿಯನ್ನು ಕೇಳ್ಬೋದು ಮತ್ತು ಕೇಳುತ್ತಲೇ ಇರ್ಬೋದು. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಜೀವಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಜೀವಿಗಳಿಗೆ ತೊಂದರೆ ಕೊಡೋದಾದರೆ ಆ ಒಂದು ಹಕ್ಕಿಗಳಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ನಮ್ಮನ್ನು ಇಷ್ಟಪಡ್ತವ, ನಮ್ಮ ಹತ್ರ ಬರೋದಕ್ಕೆ ಇಷ್ಟಪಡ್ತವ? ಖಂಡಿತ ಇಲ್ಲ. ಹೇಗೆ ನಮಗೂ ಜೀವಿಸುವ ಹಕ್ಕಿದೆ, ಹಾಗೆಯೇ ಆ ಪ್ರಾಣಿಗಳಿಗೂ ಕೂಡ ಜೀವಿಸುವಂಥ ಹಕ್ಕಿದೆ, ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿದೆ, ಬದುಕುವ ಹಕ್ಕಿದೆ. ಸೊ ಲೆಟ್ ಹಿಮ್ ಸಿಂಗ್ ಹಿಸ್ ಹ್ಯಾಪಿ ಸಾಂಗ್, ಅದರ ಒಂದು ಸುಂದರವಾದ ಹಾಡನ್ನು ಹಾಡೋದಿಕ್ಕೆ ಬಿಡಿ. ನಾರ್ ಡೂ ದೀಸ್ ಜೆಂಟಲ್ ಕ್ರೀಚರ್ಸ್ ರಾಂಗ್, ಆ ಒಂದು ಹಕ್ಕಿಗಳಿಗೆ ಅಥವಾ ಜೀವಿಗಳಿಗೆ, ಪಕ್ಷಿಗಳಿಗೆ ಎಂದೂ ಕೂಡ ನೀವು ತೊಂದರೆಯನ್ನು ಕೊಡಬೇಡಿ ಅಂತ ಹೇಳಿ ಇಲ್ಲಿ ಪೊಯೆಟ್ ಕೇಳ್ಕೊತಾ ಇದ್ದಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? Okay, so we have to feel the nature's beauty and protect our surrounding, our environment and all living beings. Thus the poem is completed. Thank you very much.